ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟ, ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರು ತಂಡೋಪತಂಡವಾಗಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡ್ತಾ ಇರುವಂಥದ್ದು. ಒಂದು ಬಾರಿ ಡಿ ಕೆ ಶಿವಕುಮಾರ್ ಬೆಂಬಲಿಗಿರ್ತಕ್ಕಂಥ ಶಾಸಕರು ಹೋಗಿ ದೆಹಲಿಯಲ್ಲಿ ಹೋಗ್ತಕ್ಕಂಥದ್ದು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತೇಳಿ ದೆಹಲಿ ಕ್ಯಾಂಪ್ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಶಾಸಕರು ನಮ್ಮ ರಾಜ್ಯದ ಶಾಸಕರು ಅಥವಾ ದೆಹಲಿ ರಾಜ್ಯದ ಶಾಸಕರು ಅನ್ನೋ ರೀತಿ ಅನುಮಾನ ಬರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ನಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇವತ್ತು ನೋಡಿ, ಮೊನ್ನೆ ಧಾರವಾಡದಲ್ಲಿ ನಡೆದಂಥ ದುರ್ಘಟನೆ, ಆದಿತ್ಯ ಮ್ಯಾಗೇರಿ ಏನೊಬ್ಬ ಯುವಕ, ಕಾಲೇಜ್ಗೆ ಹೋಗ್ತಕ್ಕಂಥ ಯುವಕ, ಪೊಲೀಸ್ ಇಲಾಖೆಯವರು ಅವನನ್ನು ಡ್ರಗ್ ಕೇಸ್ನಲ್ಲಿ ಪ್ಲ್ಯಾಂಟ್ ಮಾಡಿ ಅಮಾಯಕನನ್ನು ಡ್ರಗ್ ಕೇಸಲ್ಲಿ ಸಿಗಾಕ್ಸಿ ಅವನು ನಿರಪರಾಧಿ ಅಂತೇಳಿ ಗೊತ್ತಾದ ಮೇಲೂ ಸಹ ಪಾಪ ಆದಿತ್ಯ ಅವ್ರ ತಂದೆ ಇಲ್ಲ, ಅವರ ತಾಯಿಯನ್ನು ಪೀಡಿಸಿ ಕಾಡಿಸಿ ಅವ್ರ ಹತ್ರ ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡಿರುವಂಥದ್ದು. ಇದರಲ್ಲೇ ಗೊತ್ತಾಗ್ತದೆ ಭ್ರಷ್ಟಾಚಾರ ಇಷ್ಟೊಂದು ಕೀಳ್ಮಟ್ಟಕ್ಕೆ ಹೋಗಿದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನು ಇದು ಎತ್ತಿ ತೋರಿಸ್ತದೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಘಟನೆಯಿಂದ ಎಚ್ಚೆತ್ತುಕೊಂಡು ಯಾರು ಆ ಪೊಲೀಸ್ ಅಧಿಕಾರಿಗಳು ಇದರಿಂದ ಇದ್ದಾರೆ ಅವ್ರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಮತ್ತು ಬಡ ಕುಟುಂಬ, ಪಾಪ ತಾಯಿ ಒಬ್ಬಳೇ ಇದ್ದಾಳೀಗ, 50 ಲಕ್ಷ ರೂಪಾಯಿ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ.